ಅದಕ್ಕೆಲ್ಲ ನೀರು ಹೋಯ್ತಾ ಇದೆ. ಒಂದು TMC ಅಲ್ಲ. ಈಗ ಕಾವೇರಿನ ನೀರಿನ ವಿಷಯದಲ್ಲಿ ನೋಡಿದೆ ನಾನು. ಉಪಮುಖ್ಯಮಂತ್ರಿಗಳು ಇವರೆಲ್ಲ ಹೇಳಿಕೆ ಕೆಲವರು ಕೊಟ್ಟಿರ್ತಕ್ಕಂಥದ್ದು. ನಾನು ಅವತ್ತು ಸಭೆಗೆ ಯಾಕೆ ಹೋಗಿಲ್ಲ? ನಾನು ನಾನ್ ವೆಜ್ಜೇ ತಿನ್ನಲ್ಲ, ಬಿಟ್ಟಿದ್ದೀನಿ. ನನ್ನ ಊಟ ಇವತ್ತು ವೆಜಿಟೇರಿಯನ್, ನಾನು ಊಟ ಮಾಡ್ತಕ್ಕಂಥದ್ದು. ಅದೇ ಬಾಡ್ ತಿನ್ನಲಿಕ್ಕೆ ಅಲ್ಲೆಲ್ಲೋ ಪಾಂಡಪುರಕ್ಕೆ ಹೋಗಿದ್ದೀನಿ ಅಂತ ನನ್ನ ಮೇಲೆ ಚಾರ್ಜ್ ಮಾಡ್ತಾರೆ. ನನಗೆ ನಾನ್ ವೆಜ್ಜೇ ತಿನ್ನಲೇ ಇರ್ತಕ್ಕಂಥದ್ದು ಏನಿದೆ. ಈಗ ಬಾಡೂಟ ನಿಂತ್ಕೊಂಡು ಅಲ್ಲಿ ಹೋಗಿದ್ದೀನ, ಅಲ್ಲಿ ಹೋದಂಥದ್ದು ಕಾರ್ಯಕರ್ತರುಗಳಿಗೆ ಒಂದು ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ಹೋಗಿದ್ದೇನೆ. ಅವತ್ತಿನ ಸಾಯಂಕಾಲ ಇವರು ಏಕಾಏಕಿ ಮೀಟಿಂಗ್ ಏನು ಕರೆದಿದ್ದಾರೆ ಸರ್ಕಾರದಿಂದ. ಹಿಂದಿನ ದಿವಸ ಆಗಲೇ 8,000 ಕ್ಯೂಸೆಕ್ಸ್ ನೀರನ್ನು 9,000 ಕ್ಯೂಸೆಕ್ಸ್ ನೀರನ್ನು ಬಿಟ್ಟುಬಿಟ್ಟಿದ್ದಾರೆ. ನೀರು ಬಿಟ್ಟು ನಮ್ಮನ್ನು ಕರೆದು ಮಾತಾಡೋದೇನಿದೆ? ಇವತ್ತು ನಮ್ಮನ್ನು ಕರೆದು ಏನು ಮಾತಾಡೋದಿದೆ? ಅವತ್ತು ಸಭೆ ಕರೆದು ಇವರು ಸಾಧನೆ ಮಾಡಿದ್ದೇನು? ವಿರೋಧ ಪಕ್ಷದ ಶಾಸಕರನ್ನ ಕರೆದು ಸಭೆ ಮಾಡಿ ಸರ್ವಪಕ್ಷದ ಸಭೆ ಅಂತ ಕರೆದು ಸಾಧಿಸಿದ್ದೇನು? ಏನು ಸಂದೇಶ ಕೊಟ್ಟರು? ಇವ್ರು ಮಾಡಿದ್ರು ಅಂತೇಳಿ ಪಕ್ಕದ ತಮಿಳ್ನಾಡಿನಲ್ಲಿ ಅಲ್ಲಿ ಮುಖ್ಯಮಂತ್ರಿನೂ ಅವರು ಸರ್ವಪಕ್ಷದ ಸಭೆ ಕರೆದ್ರು. ಸರ್ವಪಕ್ಷದ ಸಭೆ ಕರೆದು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ನಾವು, ಈ ಕರ್ನಾಟಕ ರಾಜ್ಯ ಸರ್ಕಾರ ಈ ರೀತಿ ತಕರಾರು ಮಾಡಿ ಕಾನೂನು ಬಾಹಿರವಾಗಿ ಇವತ್ತು ನಮಗೆ ತೊಂದರೆ ಕೊಡ್ತಾರೆ ಅಂತಕ್ಕಂಥ ಮತ್ತೇನು ಕೋರ್ಟ್ ಮುಂದೆ ಹೋಗ್ಲಿಕ್ಕೆ ಹೊರಟರು. ಇದೇ ತಾನೇ ಇವರು ಸರ್ವಪಕ್ಷದ ಸಭೆ ಕರೆದು ಸಾಧನೆ ಮಾಡಿದ್ದು. ಇಲ್ಲಿ ಪ್ರಶ್ನೆ, ಒಂದು TMC ನೀರು ಬಿಡೋಕ್ಕೆ ಹೇಳಿದರು, ಅಂದರೆ 11,000 ಕ್ಯೂಸೆಕ್ಸ್ ನೀರು ಬಿಡೋಕ್ಕೆ ಹೇಳಿದರು. 8,000 ನೀರು ಬಿಟ್ಟುಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು 1,000-1,500 ಹೋಗ್ತಾ ಇದೆ ಅದ್ರ ಜೊತೆಗೆ ಕ್ಯಾಚ್ಮೆಂಟಲ್ಲಿ. ಅದು ಒಂದು ಭಾಗ. ಈಗ ನಮಗೆ ಸಭೆ ಮಾಡ್ದೇನೆ ಈಗ ಅಲ್ಲೇ ಬಿಟ್ಟಿದ್ರಲ್ಲ, ಸುಮ್ಮನಿದ್ದಿದ್ರಾಗಿತ್ತು. ಈಗ ತಮಿಳ್ನಾಡವ್ರಿಗೆ ಅವ್ರಿಗೊಂದು ಮತ್ತೊಂದು ಅಸ್ತ್ರ ಕೊಟ್ಟರು ಇವ್ರು ಮಾಡಿದ ಕೆಲಸ. ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡಿ ಹಿಂದೆ ಹಲವಾರು ಸರ್ವಪಕ್ಷ ಸಭೆಗಳಾಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಇವರು ದುಡುಕಿ ತಗೊಂಡಂಥ ನಿರ್ಧಾರ ಇದೆಯಲ್ಲ, ಇದು ನಾವು ಹೋಗದೇ ಇರಲಿಕ್ಕೆ ಕಾರಣ. ಆಮೇಲೆ ಅದರ ಜೊತೆಗೆ ನಮಗೆ ಅವರೇ ಹೇಳ್ತಾರೆ, ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಲಿಕ್ಕೆ ಯಾವುದೇ ರೀತಿಯ ಅಧಿಕಾರ ಇಲ್ಲ ಕರ್ನಾಟಕದಲ್ಲಿ. ಇದನ್ನು ಹೇಳದ ಮೇಲೆ ನಮ್ಗೆ ಯಾವುದೋ ಅಧಿಕಾರನೇ ಇಲ್ಲದೆ ನಾವು ಅಲ್ಲೋಗಿ ಯಾಕೆ ಕೂತ್ಕೊಳ್ಳೋದು ನಾವಲ್ಲಿ? ಅವರೇ ಹೇಳ್ಕೊಂಡಿದ್ದಾರೆ, ನಾವು ಹೇಳಿರೋದಲ್ಲ. ಈಗ ಒಂದು TMC ಅವರು ಹೇಳಿದ್ದು ಅಲ್ವೇ, ನಿಮ್ಮ CWSB ಅವರು ಹೇಳಿದ್ದು 1 TMC, ನಮ್ಮ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವರು ರೆಗ್ಯುಲೇಷನ್ ಕಮಿಟಿ. ಇಲ್ಲಿ 1 TMC ಎಲ್ಲ ಈಗ ಹೋಗ್ತಿರೋದು, 4-5 TMC ಹೋಯ್ತು. ಹಿಡಿದಿಟ್ಕೊಳ್ಳೋಕ್ಕಾಯ್ತದ?